ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಎಲ್ಲರೂ ಕೂಡ ನೀಟ್ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿರಾ ಅನ್ಕೋತೀನಿ. ಮತ್ತ ಬಹಳಷ್ಟು ಜನರಿಗೆ ಏನೈತ್ಲ ತಮ್ಮ ತಮ್ಮ ಮಾರ್ಕ್ಸ್ ಆಗಿರ್ಬೋದು ಆಲ್ ಇಂಡಿಯಾ ರ್ಯಾಂಕ್ ಅನ್ನ ನೋಡಿ ಒಂದ್ ಸ್ವಲ್ಪ ಖುಷಿ ಆಗಿರ್ತೈತಿ. ಮತ್ತೆ ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಅನ್ನ ತಗೋಬೇಕಂತ ಅನ್ಸಾತಿರ್ತದೆ. ಮತ್ತೆ ಇನ್ನೂ ಕೆಲವರು ಇರ್ತಾರು ನಂಗ ಈ ಸರಿ ಏನೈತ್ಲ ನೀಟ್ ಈ ವರ್ಷ ಬೇಡ ಇನ್ನೊಂದು ವರ್ಷ ಡ್ರಾಪ್ ಅನ್ನ ತಗೋತೇನೆ ಅಂತೂ ಬಹಳಷ್ಟು ಜನ ವಿಚಾರ ಮಾಡತ್ತಿರ್ತಾರು. ನೆಕ್ಸ್ಟ್ ಏನಪ್ಪಾ ಅಂದ್ರ ಇಷ್ಟೆಲ್ಲ ಆದ್ಮೇಲೆ ಏನಂದ್ರ ನೀಟ್ ಕೌನ್ಸಿಲಿಂಗ್ ಅಂದ್ರ ಅದರಲ್ಲಿ ನಿಮಗ್ ಯಾವ ಕಾಲೇಜ್ ಸಿಗ್ಬೋದು, ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಐತಿ ಅನ್ನೋದೇನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಫಸ್ಟ್ ಈಗ ಆಲ್ರೆಡಿ ನೀಟ್ ರಿಸಲ್ಟ್ ಅಂತೂ ಬಂದೈತಿ. ಫಸ್ಟ್ ಕ್ವಶನ್ ಪೇರೆಂಟ್ಸ್ ಮೈಂಡ್ದಾಗ ಮತ್ತು ಸ್ಟೂಡೆಂಟ್ ಮೈಂಡ್ದಾಗ ಒಂದ ಕಾಮನ್ ಕ್ವಶನ್ ಬರ್ತೈತಿ. ಈ ಸರಿ ನಮ್ಮ ಕ್ಯಾಟಗರಿ ಎಷ್ಟು ಕಟ್ ಆಫ್ ನಿಂದಿರ್ಬೋದು ಅನ್ನೋದೇನೈತ್ಲ ಬಹಳಷ್ಟು ಏನೈತ್ಲ ಡೌಟ್ ಇರ್ತೈತಿ. ಮತ್ತು ಕಟ್ ಆಫ್ ಬಗ್ಗೆ ನಮಗ್ ಐಡಿಯಾ ಇತ್ತಂದ್ರ ನಮಗ್ ಸೀಟ್ ಸಿಗ್ಬೋದು ಇಲ್ಲೋ ಅನ್ನೋದೇನೈತ್ಲ ಒಂದ್ ಸ್ವಲ್ಪ ಒಂದು 90% ಏನೈತ್ಲ ಈಗ ಗೊತ್ತಾಗ್ತೈತಿ. ಮತ್ತ ಅದಕ್ಕೋಸ್ಕರನ ಇವತ್ತಿನ ವಿಡಿಯೋ ಒಳಗ SC ಕ್ಯಾಟಗರಿದ ಲಾಸ್ಟ್ ಇಯರ್ ಯಾವ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ, ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿದ್ರ ನಿಮಗ್ ಸೀಟ್ ಸಿಗ್ಬೋದು ಅನ್ನೋದು ಈ ವಿಡಿಯೋ ಒಳಗೆ ಕಂಪ್ಲೀಟ್ ಡೀಟೇಲ್ ಆಗಿ ಏನೈತ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ನಿಮ್ಮ ಈ ವರ್ಷ ನೀವು ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ತಗೊಂಡಾರ ಅನ್ನೋದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ನಿಮಗ್ ಸೀಟ್ ಸಿಗ್ಬೋದು ಇಲ್ಲೋ ಅನ್ನೋದು ಅಪ್ಕಮಿಂಗ್ ವಿಡಿಯೋ ಒಳಗೆ ಏನೈತ್ಲ ಕಂಪ್ಲೀಟ್ ಆಗಿ ಎಲ್ಲ ಕ್ಯಾಟಗರಿದೂ ಕೂಡ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ SC ಕ್ಯಾಟಗರಿದು ಎಲ್ಲ ಕಂಪ್ಲೀಟ್ ಆಗಿ ಏನೈತ್ಲ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡ್ತಾನೆ. ಫಸ್ಟ್ ಈಗ ನೋಡ್ಬೇಕಂದ್ರ 2,28,000 ಆಲ್ ಇಂಡಿಯಾ ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿಯಲ್ಲಿ ಏನೈತ್ಲ ಸೆಕೆಂಡ್ ರೌಂಡ್ ಒಳಗ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡ್ ಒಳಗ 2,35,000 ಆಲ್ ಇಂಡಿಯಾ ರ್ಯಾಂಕಿಗೆ ಅದು ಫಾರೂಕಿ ಮೆಡಿಕಲ್ ಕಾಲೇಜ್ ಒಳಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು SC ಕ್ಯಾಟಗರಿಯಲ್ಲಿ. ಈ ವರ್ಷ ನಿಮ್ಮ ಆಲ್ರೆಡಿ ನೀಟ್ ರಿಸಲ್ಟ್ ಅಂತೂ ಬಂದೈತಿ. ನಿಮ್ಮ ರ್ಯಾಂಕಿಂಗ್ 2,35,000ಕಿಂತ ಕಡಿಮೆ ಇತ್ತಂದ್ರ ನಿಮಗೇನೈತ್ಲ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ನಿಮ್ಮ ರ್ಯಾಂಕಿಂಗ್ ಅರೌಂಡ್ 2,40,000 ತನ ಇತ್ತಂದ್ರೂ ಕೂಡ ನಿಮಗೇನೈತ್ಲ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಬಹಳಷ್ಟು ಜನರಿಗೂ ಕೂಡ ಡೌಟ್ ಇರ್ತೈತಿ ಸೀಟ್ ಸಿಗ್ಬೋದೋ ಇಲ್ಲೋ ಅಂತ ಹೇಳಿ. ನಿಮ್ಮ ರ್ಯಾಂಕಿಂಗ್ 2,40,000ಕಿಂತ ಕಡಿಮೆ ಇತ್ತಂದ್ರೂ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಐತಿ. ಯಾಕಂದ್ರ ನಮ್ಮ ಕರ್ನಾಟಕ ಒಳಗ ಈ ವರ್ಷನು ನಂಬರ್ ಆಫ್ MBBS ಸೀಟ್ಸು ಇನ್ಕ್ರೀಸ್ ಆಗತ್ತವು ಮತ್ತೊಂದು ಸ್ವಲ್ಪ ಕಟ್ ಆಫ್ ಕೂಡ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಏನಂದ್ರ ಆಲ್ರೆಡಿ ನೋಡಿರ್ಬೋದು ನಮ್ಮ ಕರ್ನಾಟಕ ಒಳಗ ಅರೌಂಡ್ 1,300 ಸೀಟ್ಸ್ ಅಂತೂ ಇನ್ಕ್ರೀಸ್ ಆಗ್ಯಾವು. ಮತ್ತು ಈ ವರ್ಷ SC ಕ್ಯಾಟಗರಿಯಲ್ಲಿ SC ಕ್ಯಾಟಗರಿ 1A B C D ಅಂತ ಡಿವೈಡ್ ಆಗ್ಯಾವ. ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಇರ್ತೈತಿ. ನಿಮ್ಮ ರ್ಯಾಂಕಿಂಗ್ ಈ ರ್ಯಾಂಕಿಂಗ್ ಒಳಗಿದ್ರ 2,35,000ಕಿಂತ ಕಡಿಮೆ ಇತ್ತಂದ್ರ ನಿಮಗೆ ಸೀಟ್ ಸಿಗ್ತೈತಿ. ಆಲ್ರೆಡಿ ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ, ಸರ ಮಾರ್ಕ್ಸ್ ಅಂತ ಹೇಳ್ತಿದ್ರಲ್ಲ ಇಷ್ಟು ದಿನ ಮಾರ್ಕ್ಸ್ ಇಷ್ಟು ಮಾರ್ಕ್ಸ್ ಇರಬೇಕು ಅಷ್ಟು ಮಾರ್ಕ್ಸ್ ಇರಬೇಕು. ಅದರದ್ದೊಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತಾನೆ. ಪ್ರತಿ ವರ್ಷನು ನೀಟ್ ಎಕ್ಸಾಮ್ಕಿಂತ ಮುಂಚೆ ಏನೈತಿ, ನೀಟ್ ಬರೋಕ್ಕಿಂತ ಮುಂಚೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗ್ತೈತೆ. ನೀಟ್ ರಿಸಲ್ಟ್ ಬಂದ ಮೇಲೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ ಮತ್ತು ಸ್ಟೇಟ್ ರ್ಯಾಂಕಿಂಗ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಭಾಳ ಜನ ಕೇಳ್ತಿರ್ತಾರೆ ಡೌಟ್ ಏನಂದ್ರ, ಸರ್ ಮಾರ್ಕ್ಸ್ಗಿಂತ ರ್ಯಾಂಕ್ ಏನು ಇಂಪಾರ್ಟೆಂಟ್ ಅಂತ ಹೇಳಿ. ಒಂದೊಂದು ಮಾರ್ಕ್ಸ್ ಅಲ್ಲಿ ಸುಮಾರು ಎಷ್ಟಂದ್ರ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ನಿಮಗೆ ಆಲ್ರೆಡಿ ಡೌಟ್ ಇತ್ತಂದ್ರ ಅದೊಂದು ಎಕ್ಸಾಂಪಲ್ ಕೊಡ್ತಾನೆ. ಇಲ್ಲಿ ನೋಡ್ಬೋದು ನೀವು 500 ಮಾರ್ಕ್ಸ್ಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು ಲಾಸ್ಟ್ ಇಯರ್. ಅದ ನೀವು 502 ಮಾರ್ಕ್ಸ್ಗೆ 50,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದೈತಿ. ನೋಡ್ಬೋದು ಬರೀ 2 ಮಾರ್ಕ್ಸ್ದಾಗ ಸುಮಾರು 2,000 ಸ್ಟೂಡೆಂಟ್ಸ್ ಅದಾರ. ಅದಕ್ಕೆ ಅನ್ನೋದು ನಿಮ್ಮ ಮಾರ್ಕ್ಸ್ ಕಿಂತನೂ ಈಗ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತರಿ. ನಿಮ್ಮ ಫೋಕಸ್ ಎದ್ರ ಮೇಲೆ ಇರಬೇಕು, ಈಗ ಆಲ್ ಇಂಡಿಯಾ ರ್ಯಾಂಕಿಂಗ್ NTA ದಿಂದ ಅಫಿಷಿಯಲ್ ಆಗಿ
ನೀಟ್ ರಿಸಲ್ಟ್ ಬಂದೈತಿ, ನೀವು ಏನೈತಿ ಈಗ ಆಲ್ ಇಂಡಿಯಾ ರ್ಯಾಂಕಿಂಗ್ ಮೇಲೆ ಫೋಕಸ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ SC ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ. SC ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಲಾಸ್ಟ್ ಇಯರ್ ನೋಡ್ಬೇಕಂದ್ರ 2,28,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು SC ಕ್ಯಾಟಗರಿ. ಅದೇ ನೀವು ಥರ್ಡ್ ರೌಂಡ್ ಅಲ್ಲಿ ನೋಡ್ಬೇಕಾದ್ರೆ 2,35,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತ ಇಲ್ಲಿ ನೋಡ್ಬೋದು ನೀವು ಡಿಫ್ರೆನ್ಸ್ ಅನ್ನ ವೇರಿಯೇಷನ್ ಅನ್ನ ನೋಡ್ಬೋದು. 7,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಮತ್ತ ಇದೇನೈತ್ಲ ಸೆಕೆಂಡ್ ರೌಂಡ್ ಇಂದ ಕಟ್ ಆಫ್ ಆಗಿರ್ತೈತಿ, ಇದು ಥರ್ಡ್ ರೌಂಡ್ ಇಂದ ಕಟ್ ಆಫ್ ಆಗಿರ್ತೈತಿ. ನೋಡ್ಬೋದು ಅರೌಂಡ್ 450 ಸೀಟ್ಸ್ ಅರೌಂಡ್ 550 ಸೀಟ್ ಇನ್ಕ್ರೀಸ್ ಆದಾಗ ಈ ರೀತಿಯಾಗಿ ಇರುವಂತ ಕಟ್ ಆಫ್ ವೇರಿಯೇಷನ್ ಬಂದೈತಿ. ಮತ್ತೆ ಈ ವರ್ಷ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗ್ತಿರ್ತಾವು. ಮತ್ತ ನಿಮ್ಮ ರ್ಯಾಂಕಿಂಗ್ 2,35,000 ಕಿಂತ 2,40,000 ಕಿಂತ ಕಡಿಮೆ ಇತ್ತಂದ್ರ ನಿಮ್ಗೆ ಏನೈತ್ಲ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಏನಂದ್ರ ನಿಮ್ಗೇನಾರೆ ಪೇಡ್ ಕೌನ್ಸಿಲಿಂಗ್ ಆಗಿರ್ಬೋದು, ಕೌನ್ಸಿಲಿಂಗ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕಂದ್ರ ನೀವು ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ಏನೈತ್ಲ ಕಾಂಟ್ಯಾಕ್ಟ್ ಮಾಡ್ರಿ. ಈ RX Med Vision ಏನೈತಿ, ನಾನು ಕೂಡ ಅದೇ ಕನ್ಸಲ್ಟೆನ್ಸಿ ಮುಖಾಂತರ ನನ್ನ ಸೀಟನ್ನು ಕೂಡ ಕೌನ್ಸಿಲಿಂಗ್ ಟೈಮಲ್ಲಿ ಅವರು ನನಗೆ ಹೆಲ್ಪ್ ಮಾಡ್ಯಾರು. ಇಲ್ಲಿ ಏನೈತ್ಲ ಜೆನ್ಯೂನಿಟಿ, ನಾ ಬಹಳಷ್ಟು ಕನ್ಸಲ್ಟೆನ್ಸಿದಿಂದ ನನಗೂ ಆಫರ್ ಬಂದು ಆದ್ರ RX Med Vision ಅಲ್ಲಿ ಯಾಕೆ ಮಾಡ್ಸತ್ತಾನೆ ಅಂದ್ರ ಎಕ್ಸ್ಪೀರಿಯನ್ಸ್ ಐತಿ ಮತ್ತ ನಂಬಿಕೆ, ನನಗೂ ನಂಬಿಕೆ ಐತಿ. ನನ್ನ ಕಡೆದಿಂದ ನನ್ನ ಆಡಿಯನ್ಸಿಗೆ ಯಾರಿಗೂ ಮೋಸ ಆಗ್ಬಾರ್ದು ಅಂತ ಹೇಳಿ RX Med Vision ಅನ್ನ ನಾ ಚೂಸ್ ಮಾಡೇನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಜಾಯಿನ್ ಆಗ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರ SC ಕ್ಯಾಟಗರಿ ಕನ್ನಡ ಮೀಡಿಯಂ. SC ಕ್ಯಾಟಗರಿ ಕನ್ನಡ ಮೀಡಿಯಂ ಒಳಗ 2,97,000 ಆಲ್ ಇಂಡಿಯಾ ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿಯಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಇದರ ಫೀಸ್ ಏನೈತಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಅರೌಂಡ್ ಲಾಸ್ಟ್ ಇಯರ್ 350 to 360 ಮಾರ್ಕ್ಸ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಅದೇ ನೋಡ್ಬೋದು ನೀವು 1.5 ಲ್ಯಾಕ್ ಸೀಟ್ ಅಂದ್ರ ನಾ ಈಗ ಹೇಳತ್ತಿದ್ದು ಸೆಮಿ ಗೌರ್ಮೆಂಟ್ ಸೀಟಿನ ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತ ಹೇಳತ್ತಾನಿ. ಮತ್ತು ಥರ್ಡ್ ರೌಂಡ್ ಒಳಗೆ ನೋಡ್ಬೇಕಂದ್ರ 2,56,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ 2,60,000 ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವ್ದಂದ್ರ SC ಕ್ಯಾಟಗರಿ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ 2,27,000 ಆಲ್ ಇಂಡಿಯಾ ರ್ಯಾಂಕಿಗೆ ಫಾದರ್ ಮುಲ್ಲರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಅಲ್ಲಿ ಮಂಗಳೂರಲ್ಲಿ ಏನೈತ್ಲ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 2,30,000 ಕಿಂತ ಕಡಿಮೆ ಇದ್ರ ಆಲ್ ಇಂಡಿಯಾ ರ್ಯಾಂಕಿಂಗ್ 2,30,000 ಕಿಂತ ಕಡಿಮೆ ರ್ಯಾಂಕ್ ಇದ್ರ ನಿಮಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ SC ಕ್ಯಾಟಗರಿ ರೂರಲ್. SC ಕ್ಯಾಟಗರಿ ರೂರಲ್ ಅಲ್ಲಿ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಅಲ್ಲಿ 2,32,000 ಆಲ್ ಇಂಡಿಯಾ ರ್ಯಾಂಕಿಗೆ ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ವಿಜಯಪುರಲ್ಲಿ ಏನೈತ್ಲ ಕೊನೆಯ ಸೀಟ್ ಏನೈತ್ಲ ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಇದ್ರ ಫೀಸ್ ವರ್ಷಕ್ಕೆ ಏನೈತ್ಲ 1,60,000 ಫೀಸ್ ಇರ್ತೈತಿ. ಮತ್ತು ಥರ್ಡ್ ರೌಂಡ್ ಒಳಗೆ ನೋಡ್ಬೇಕಂದ್ರ 2,39,000 ಆಲ್ ಇಂಡಿಯಾ ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿಯಲ್ಲಿ ಏನೈತ್ಲ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಇದ್ರ ಫೀಸ್ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರ ಓಕೆ SC ಕ್ಯಾಟಗರಿ ರೂರಲ್ ಬಹಳಷ್ಟು ಜನರಿಗೆ ಏನೈತ್ಲ 6 ಲ್ಯಾಕ್ ಪೇ ಮಾಡಕ್ ಆಗ್ತಿರಂಗಿಲ್ಲ. ಅದಕ್ಕೋಸ್ಕರನ ಇದೇ ವಿಡಿಯೋದಲ್ಲಿ 1.6 ಲ್ಯಾಕ್ ಒಂದು ಫೀಸ್ ಇರುವಂತ ಸೀಟ್ ಅನ್ನು ಕೂಡ ಆಡ್ ಮಾಡೇನಿ. ಅದು ಕೂಡ 2,35,000 ಆಲ್ ಇಂಡಿಯಾ ರ್ಯಾಂಕಿಗೆ ಕನಚೂರು ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೋಡ್ಬೋದು 4,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅಂದ್ರ 4,000 ಅಂದ್ರ ಎಷ್ಟು ಮಾರ್ಕ್ಸ್ ಅಂತ ಹೇಳಿ ತಿಳ್ಕೊಂಡ್ರೆ ಅಂದ್ರ ಬರೇ 2 ರಿಂದ 3 ಮಾರ್ಕ್ಸ್. ನೀವು ಕೂಡ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಓಕೆ SC ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 2,31,000 ಆಲ್ ಇಂಡಿಯಾ ರ್ಯಾಂಕಿಗೆ ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡ್ ಒಳಗ
2,36,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೇಮ್ ಕಾಲೇಜಲ್ಲಿ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 2,40,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಕಡಿಮೆ ಇದ್ರ ನಿಮಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತ ನಿಮಗೆ ಏನ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ಮತ್ತ ನಿಮಗೆ ಪೇಡ್ ಕೌನ್ಸಿಲಿಂಗ್ ಬೇಕಂದ್ರೂ ಕೂಡ ನಮ್ಮ RX ಮೆಡ್ ವಿಷನ್ ದಿಂದ ನಿಮಗೇನೈತ್ಲ ಕಂಪ್ಲೀಟ್ ಅಡ್ಮಿಷನ್ ಆಗುವವರೆಗೂ ಕೂಡ ಹೆಲ್ಪ್ ಮಾಡ್ತಾರೋ. ಥ್ಯಾಂಕ್ ಯು.